ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇತ್ತೀಚೆಗಂತೂ ಎಲ್ಲರಿಗೂ ಹೇರ್ ಪ್ರಾಬ್ಲಮ್ ಇರುತ್ತೆ. ಹೇರ್ ಬೇಗ ವೈಟ್ ಆಗ್ತಾ ಇರುತ್ತೆ, ಇಲ್ಲ ತುಂಬ ರಫ್ ಆಗಿದೆ, ಹೇರ್ ಉದ್ದ ಆಗ್ತಾ ಇಲ್ಲ, ಈ ಥರದ್ದು ಹಲವಾರು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಆಗಿ ಈ ಆಯಿಲ್ನ ಇವತ್ತು ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಎಫೆಕ್ಟಿವ್ ಆಯಿಲ್ ಇದು. ನಿಮಗೊಂದು 15 ದಿನದಲ್ಲಿ ಇದ್ರ ಎಫೆಕ್ಟ್ ಗೊತ್ತಾಗುತ್ತೆ. ಇದನ್ನು ಯಾರು ಬೇಕಾದರೂ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಇದನ್ನು ಒಮ್ಮೆ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ನಿಮ್ಮ ಹೇರ್ ಪ್ರಾಬ್ಲಮ್ಸ್ಗೆ ಎಲ್ಲ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಿಮಗೆ ಕೂಡಲೇ ರಿಸಲ್ಟ್ ಗೊತ್ತಾಗುತ್ತೆ. 1-2 ವಾರ ಯೂಸ್ ಮಾಡಿ ನೋಡಿ, ನಿಮಗೆ ಕೂಡಲೇ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹೇರ್ ಆಯಿಲ್ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ಈ ಹೇರ್ ಆಯಿಲ್ ಮಾಡೋದಕ್ಕೆ ನೀವು ಎಂಡ್ ತನಕ ವಿಡಿಯೋನ ನೋಡಿ. ಸೊ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಹೇಗೆ ಯೂಸ್ ಮಾಡಬೇಕು, ಹೇಗೆ ಸ್ಟೋರ್ ಮಾಡಬೇಕು, ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಾನಿಲ್ಲಿ ದಾಸವಾಳದ ಎಲೆ ಮತ್ತು ಹೂ ನನಗೆ ಸಿಗಲಿಲ್ಲ. ನಿಮಗೆ ಹೂ ಸಿಕ್ಕರೆ ಖಂಡಿತವಾಗ್ಲೂ ತೊಗೊಳ್ಳಿ. ಒಂದು ಚಿಕ್ಕದು ಸಿಕ್ತು ನೋಡಿ ಹೂ, ಅದು ತೊಗೊಂಡಿದ್ದೀನಿ. ನಾನು ಮುಂಬೈಯಲ್ಲಿರೋದ್ರಿಂದ ನನಗೆ ನಿಜವಾಗ್ಲೂ ದಾಸವಾಳದ ಎಲೆ ಹೂವೆಲ್ಲ ತುಂಬ ಕಡಿಮೆ ಸಿಗ್ತಾಯಿತ್ತು. ಬಟ್ ಹೇಗೇಗೋ ಹುಡುಕಿ ನನಗೆ ಎಲೆ ಒಂದು ಸಿಕ್ತು, ಅದರಲ್ಲಿ ಹೂವೇ ಇರಲಿಲ್ಲ. ಸ್ವಲ್ಪ ಎಲೆ ತೊಗೊಂಡಿದ್ದೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ನೀಮ್ ಅಂದರೆ ಕಹಿ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು 2 ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೆಂತೆ, ಆಮೇಲೆ ನಾನಿಲ್ಲಿ ತೊಗೊಂಡಿದ್ದೀನಿ ಮೆಂತೆ ಬೀಜ. ಆದಮೇಲೆ ರೋಸ್ ಮೇರಿ ಲೀವ್ಸ್ ಅಂತೇಳಿ. ಇದನ್ನು ನೀವು ಆನ್ಲೈನ್ ನೋಡಿ ಒಂದು 100 ರೂಪಾಯಿಗೆ ನಿಮಗೆ ಸಿಕ್ಕಿಬಿಡುತ್ತೆ. ಇಷ್ಟು ದೊಡ್ಡ ಬಾಟಲ್. ಇದನ್ನು ನೀವು ವರ್ಷಗಟ್ಟಲೆ ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಇಷ್ಟು ದೊಡ್ಡದು ನಮ್ಗೆ ಅಗತ್ಯನೇ ಇಲ್ಲ, ವರ್ಷ ಬರುತ್ತೆ ನಿಮಗೆ ಇದು. 100 ರೂಪಾಯಿ ಇನ್ವೆಸ್ಟ್ ಮಾಡಿ ಅಷ್ಟೇ. ರೋಸ್ ಮೇರಿ ಲೀವ್ಸ್ ಅಷ್ಟು ಇಫೆಕ್ಟಿವ್ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಇದನ್ನು ಆ್ಯಡ್ ಮಾಡಲೇಬೇಕಾಗತ್ತೆ. ಅದ್ರ ಜೊತೆಗೇ ಕೊಕೊನಟ್ ಆಯಿಲ್ ತೊಗೊಳ್ಳಿ. ನನಗೆ ಇಲ್ಲಿ ಫ್ರೆಶ್ ಆಗಿರೋ ಕೊಕೊನಟ್ ಆಯಿಲ್ ಸಿಗಲಿಲ್ಲ, ಸೊ ಬಾಟಲ್ ಕೊಕೊನಟ್ ಆಯಿಲೇ ತಗೊಂಡಿದ್ದೀನಿ. ನಿಮಗೆ ಫ್ರೆಶ್ ಆಗಿರೋ ಕೊಕೊನಟ್ ಆಯಿಲ್ ಸಿಕ್ಕಿದ್ರೆ ಅದನ್ನು ಖಂಡಿತವಾಗ್ಲೂ ತೊಗೊಳ್ಳಿ. ಅದ್ರ ಜೊತೆಗೇ ಇಲ್ಲಿ ಅಲೋವೆರಾ, ನಾನೇ ಮನೆಯಲ್ಲಿ ಗಿಡ ನೆಟ್ಟಿದ್ದೀನಿ ಅಲೋವೆರಾ. ಸೊ ಯಾವಾಗ ಬೇಕು ಆವಾಗ ಕಿತ್ಕೊಳ್ತೀನಿ. ಇವಾಗ ನಮ್ಮ ಮನೆಯಿಂದನೇ ನಾನು ಅಲೋವೆರಾನ ತೊಗೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಮಿಕ್ಸಿ ಜಾರನ್ನ ತೊಗೊಳ್ತಾ ಇದ್ದೀನಿ. ಅಲೋವೆರಾದು ಸಿಪ್ಪೆ ಎಲ್ಲ ತೊಗೊಂಡಿದ್ದೀನಿ, ತೆಗೆದಿದ್ದೀನಿ, ಮಧ್ಯದ ಭಾಗ ಮಾತ್ರ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಫಸ್ಟಿಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವಿಲ್ಲಿ ದಾಸವಾಳದ ಎಲೆ ಮತ್ತು ಕಹಿ ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ನೀಮ್ ಅಂತ ಹೇಳ್ತೀವಿ ನೋಡಿ, ನೀಮ್. ಇದು ತುಂಬ ಇಫೆಕ್ಟಿವ್, ನಮ್ಮ ಹೇರ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ದಾಸವಾಳದ ಎಲೆ ಮತ್ತು ಹೂಗಿದ್ರೆ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಅಲೋವೆರಾ, ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಸ್ವಲ್ಪ ಮೆಂತೆ ಬೀಜ, ಆಮೇಲೆ ರೋಸ್ ಮೇರಿನ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಮೆಂತೆ ಬೀಜ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ರೋಸ್ ಮೇರಿ ಕೂಡ ಅಷ್ಟೇ. ಇದು ಡ್ರೈ ರೋಸ್ ಮೇರಿ ಇರುತ್ತೆ. ಇದರಿಂದ ಕೂದಲು ನಿಜವಾಗ್ಲೂ ತುಂಬ ಒಳ್ಳೆ ಗ್ರೋತ್ ಆಗುತ್ತೆ. ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಖಂಡಿತವಾಗ್ಲೂ ತೊಗೊಳ್ಳಿ. ರೋಸ್ ಮೇರಿ ನಂಗೆ ಗೊತ್ತಿಲ್ಲ, ಇಲ್ಲಿ ಸಿಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಆನ್ಲೈನಲ್ಲಿ ನಿಮಗೆ ಯಾವ ಆನ್ಲೈನಲ್ಲಿ ಹೋಗಿದ್ರು ಡ್ರೈ ರೋಸ್ ಮೇರಿ ಸಿಕ್ಕೇ ಸಿಗುತ್ತೆ. 100-150 ರೂಪಾಯಿ ಒಳಗಡೆನೇ ಇರುತ್ತೆ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಮಗೆ ಮೇನ್ ಸೊಪ್ಪೆಲ್ಲ ಗ್ರೈಂಡ್ ಆದರೆ ಸಾಕಾಗತ್ತೆ, ಬೇರೆ ಎಲ್ಲ ಅಷ್ಟೊಂದು ಅಗತ್ಯ ಇಲ್ಲ. ಸೊ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಹಾಕ್ಕೊಂಡಿರೋ ವಸ್ತುದು ಎಲ್ಲ ನಾನು ಬೆನಿಫಿಟ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಂದ ನಿಮಗೆ ಗೊತ್ತಿರ್ಬೋದು ಕೊಕೊನಟ್ ಆಯಿಲ್ ಹೇರ್ಗೆ ಎಷ್ಟು ಇಫೆಕ್ಟಿವ್, ಹೇರ್ ಗ್ರೋತ್ಗೆ ಎಷ್ಟು ಒಳ್ಳೆಯದು, ನರಿಷ್ ಮಾಡುತ್ತೆ ನಮ್ಮ ಹೇರನ್ನು. ಸೊ ಇಲ್ಲಿ ನಾನು ಕೊಕೊನಟ್ ಆಯಿಲೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದ ತಕ್ಷಣ ಮಿಕ್ಸಿ ಜಾರಲ್ಲಿ ಏನು ರುಬ್ಕೊಂಡಿದ್ದೀನಿ ನೋಡಿ, ಅದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಷ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬಿಟ್ಟು, ಅಂದರೆ ಎಣ್ಣೆಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಕರಿ ಲೀವ್ಸ್ ನಿಮಗೆ ಗೊತ್ತು, ನಮ್ಮ ಕೂದಲು ಬೆಳ್ಳಗಾಗ್ತಾ ಇದ್ದರೆ, ಕೂದಲು ಉದುರ್ತಾ ಇದ್ದರೆ ತುಂಬ ಜನ ಹೇಳ್ತಾರೆ ನೀವು ಕರಿ ಲೀವ್ಸನ್ನು ತಿನ್ನೋದನ್ನು ಸ್ಟಾರ್ಟ್ ಮಾಡಿ, ಕರಿ ಲೀವ್ಸ್ ಪೇಸ್ಟ್ ಕೂದಲಿಗೆ ಹಾಕ್ಕೊಳ್ಳಿ ಅಂತೆಲ್ಲ. ಸೊ ಅದೆಲ್ಲದಕ್ಕೂ ನಾನು ಹೇಳ್ತೀನಿ, ಇದು ಒಂದು ಸೊಲ್ಯೂಷನ್. ನೀವು ಇದೊಂದನ್ನು ಯೂಸ್ ಮಾಡಿದರೆ ಬೇರೆ ಏನೂ ಯೂಸ್ ಮಾಡೋ ಅಗತ್ಯನೇ ಇಲ್ಲ. ಅದಾದಮೇಲೆ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂ. ನಿಮ್ಗೆಲ್ಲಾದರೂ ದಾಸವಾಳದ ಎಲೆ ಹೂ ಸಿಕ್ಕಿದ್ರೆ ನೀವು ಒಂದ್ಸಲ ಅದನ್ನು ಗ್ರೈಂಡ್ ಮಾಡಿಕೊಂಡು ಹೇರ್ ಪ್ಯಾಕ್ ಥರ ಮಾಡ್ಕೊಂಡು ನೋಡಿ, ನಿಮ್ಮ ಹೇರ್ ಫುಲ್ ಸಿಲ್ಕ್ ಆಗಿಬಿಡುತ್ತೆ. ಸೊ ಅದೇ ಯೋಚನೆ ಮಾಡಿ, ಅದು ನೀವು ಡೈಲಿ ಅಲ್ಲ, ವೀಕ್ಲಿ ಅಟ್ಲೀಸ್ಟ್ 2 ಸಲ ಈ ಎಣ್ಣೆನ ಉಪಯೋಗಿಸಿ. ಸೊ ವೀಕ್ಲಿ ನೀವು 2 ಸಲ ಈ ಎಣ್ಣೆನ ಉಪಯೋಗಿಸಿದ್ರೆ ಹೇರ್ ಕೂಡ ನಿಮ್ಮದು ತುಂಬ ಶೈನ್ ಆಗಿಬಿಡುತ್ತೆ.
ಅದಲ್ಲದೆ ರೋಸ್ಮೆರಿ ನಿಮ್ಮ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೇದು ಮಾಡುತ್ತೆ. ಮತ್ತು ನೀಮ್ ಹಾಕಿದ್ದೀವಿ ನೋಡಿ, ಕಹಿ ಬೇವಿನ ಸೊಪ್ಪು, ಅದು ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ, ಕೊಳೆ ಅದೆಲ್ಲ ಹೋಗೋ ಥರ ಮಾಡುತ್ತೆ. ಡ್ಯಾಂಡ್ರಫ್ ಕೂಡ ಈ ಎಣ್ಣೆಯಿಂದ ನಿಲ್ಲುತ್ತೆ. ಅಷ್ಟು ಇಫೆಕ್ಟಿವ್ ಎಣ್ಣೆ ಇದು. ನೀವು ಖಂಡಿತವಾಗ್ಲೂ ಹೊರಗಡೆಯಿಂದ 300-500 ರೂಪಾಯಿ ಕೊಟ್ಟೆಲ್ಲ ತೊಗೊಳೋದ್ಕಿಂತ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ನಿಮಗೆ ಖಾಲಿ ಎಣ್ಣೆ ಖರ್ಚಷ್ಟೇ, ಬೇರೆ ಎಲ್ಲ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಮನೆಯಲ್ಲೇ ಇರೋವಂಥ ಸಾಮಾನು ಆದರೆ ನಾವು ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಇದನ್ನೆಲ್ಲ ಇವಾಗ ಎಣ್ಣೆಗೆ ಹಾಕಿಬಿಟ್ಟು ಏನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ, ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಅಂತಂದರೆ ಇದು ಇಲ್ಲಿ ನೋಡಿ, ಇವಾಗ ಬಬಲ್ಸ್ ಎಲ್ಲ ಬರ್ತಾ ಇರುತ್ತೆ. ಅದು ಹಾಕಿದ ನಂತರ ಏನು ಹಾರೋದಿಲ್ಲ ಮೈ ಮೇಲೆಲ್ಲ, ಆ ಬಬಲ್ಸ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದೆಲ್ಲ ಏನಂದರೆ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆ ಮೆಂತೆದು ಇರ್ಬೋದು, ಕರಿ ಲೀವ್ಸ್, ನೀಮ್ ಲೀವ್ಸ್, ದಾಸವಾಳ, ರೋಸ್ಮೆರಿ, ಎಲೋವೆರಾ, ಅದ್ರದ್ದೆಲ್ಲ ಪವರ್ ಏನಿದೆ ಮೆಂತೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಮೇಲೆ ಈ ಬಬಲ್ಸ್ ಎಲ್ಲ ಹೊರಟೋಗುತ್ತೆ. ಮತ್ತು ನಾವು ಹಾಕಿರೋ ಎಲೆ ಎಲ್ಲ ಒಂಥರ ಕ್ರಿಸ್ಪಿ ಆಗಿಬಿಡುತ್ತೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಕ್ರಿಸ್ಪಿ ಆಗಿಬಿಡುತ್ತೆ. ಸೊ ಇಲ್ಲಿಗೆ ನಮ್ಮ ಎಣ್ಣೆ ರೆಡಿ ಆಯಿತು ಅಂತ ಅರ್ಥ. ಎಣ್ಣೆ ಕಲರ್ ಕೂಡ ನೋಡ್ಬೋದು, ಪ್ಯೂರ್ ಕಲರ್ ಇತ್ತು, ಇವಾಗ ನೋಡಿ ಅದು ಗ್ರೀನ್ ಕಲರ್ ಆಗಿಬಿಟ್ಟಿದೆ. ಅಷ್ಟು ರೆಡಿ ಆದ ತಕ್ಷಣ ನಿಮಗೆ ಸ್ಪೆಷಲಿ ಬಬಲ್ಸ್ ಹೋದ ತಕ್ಷಣ ನಿಮಗೆ ಎಣ್ಣೆ ರೆಡಿಯಾಗಿದೆ ಅಂತಲೇ ಅರ್ಥ. ಅದಲ್ಲದೆ ಕಲರ್ಸ್ ಕೂಡ ಚೇಂಜ್ ಆಗುತ್ತೆ, ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಸೊ ಇವಾಗ ಇಲ್ಲಿ ಎಣ್ಣೆ ಆಲ್ಮೋಸ್ಟ್ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ ನಂತರ ಯಾವುದಾದ್ರೂ ಗ್ಲಾಸಿನ ಬಾಟಲಲ್ಲಿ ನೀವು ಇದನ್ನು ಶೋಧಿಸಿ ಇಟ್ಕೊಂಡ್ಬಿಡಿ. ಮತ್ತು ಈ ಎಣ್ಣೆನ ನೀವು ನೀರನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ. ಇದು ಮಾಡ್ಕೊಳ್ಳುವಾಗ ಅದು ರುಬ್ಕೊಳ್ಳೋ ಟೈಮ್ನಲ್ಲಾಗಲಿ ಬಾಣಲೆಯಲ್ಲಾಗಲಿ ಯಾವುದೇ ರೀತಿಯಾಗಿ ನೀವು ನೀರನ್ನು ಉಪಯೋಗಿಸ್ಬೇಡಿ. ಯಾಕಂದರೆ ಎಣ್ಣೆ ಅಲ್ವಾ, ನಾವು ಜಾಸ್ತಿ ಟೈಮ್ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಸೊ ನೀರು ಉಪಯೋಗಿಸಿದ್ರೆ ಜಾಸ್ತಿ ಟೈಮ್ ಸ್ಟೋರ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಅದು ಒಂದೇ ಇದಕ್ಕೆ. ಬಟ್ ಈ ಎಣ್ಣೆನ ನೀವು ಮಾಡಿ ಎಷ್ಟು ಟೈಮ್ ಬೇಕಾದರೂ ಕೂಡ ಇಟ್ಕೊಳ್ಬೋದು. ತುಂಬಾ ಒಳ್ಳೆಯದು ಈ ಎಣ್ಣೆ. ಇವಾಗ ಇಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ, ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ತಣ್ಣಗಾದ ನಂತರ ಇದನ್ನು ನಾನು ಸ್ಟೋರ್ ಮಾಡ್ಕೊಳ್ತೀನಿ ಒಂದು ಗ್ಲಾಸ್ ಬಾಟಲಲ್ಲಿ. ಇದು ಫುಲ್ ತಣ್ಣಗಾಗಿಬಿಟ್ಟಿದೆ. ಇದನ್ನು ವಾರಕ್ಕೆ 2 ಸಲ ಹಾಕ್ಕೊಳ್ಬೇಕಾಗತ್ತೆ. ತಲೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ 4 ಗಂಟೆ ಮುಂಚೆ ಈ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಹೇರ್ ಮಸಾಜ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಮತ್ತೊಂದು ಕೋಂಬಿಂಗ್, ನೀವು ಬೆಳಿಗ್ಗೆ ಸಂಜೆ ಏನೇ ಇರಲಿ ಕೋಂಬಿಂಗ್ ಮಾಡೋದಂತ ಮರಿಬೇಡಿ. 2 ಸಲ ಕೋಂಬ್ ಮಾಡಿಕೊಳ್ಳೇಬೇಕು. ಅದರಿಂದ ಹೇರ್ ಗ್ರೋತ್ ಕೂಡ ತುಂಬಾ ಒಳ್ಳೆಯದಾಗುತ್ತೆ, ಹಾಗೆ ಹೇರ್ಗೆ ಒಂದು ಮಸಾಜ್ ಸಿಕ್ಬಿಡುತ್ತೆ, ಅದಕ್ಕೋಸ್ಕರನೇ. ಸೊ ಈ ಎಣ್ಣೆನ ನಾನು ಇಲ್ಲಿ ಶೋಧಿಸ್ಕೊಂಡು ಇಟ್ಕೊಳ್ತೀನಿ. 2 ಗಂಟೆ ಅಥವಾ 4 ಗಂಟೆ ಇಲ್ಲ ಓವರ್ ನೈಟ್ ಎಣ್ಣೆನ ಮಸಾಜ್ ಮಾಡ್ಕೊಂಡು ಇಟ್ಕೊಂಡ್ರದ್ದು ತುಂಬಾ ಒಳ್ಳೆಯದು. ಸೊ ಅದಾದಮೇಲೆ ಯಾವುದಾದ್ರೂ ಒಂದು ಮೈಲ್ಡ್ ಶ್ಯಾಂಪೂಯಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. ಕೂದಲು ಪರಿಮಳ ನೋಡಿ, ಹಾಗೆ ಶೈನ್ ನೋಡಿ, ನಿಮಗೆ ಮೊದಲೇ ದಿನದಿಂದನೇ ಗೊತ್ತಾಗುತ್ತೆ ಕೂದಲಲ್ಲಿ ಚೇಂಜಸ್ ಆಗ್ತಾ ಇದೆ ಅಂಥೇಳಿ. ಸೊ ಈ ಎಣ್ಣೆನ ಮಾಡೋದು ಹೇಗೆ ಅಂತೇಳಿ ನೋಡಿದ್ರಲ್ವ ಫ್ರೆಂಡ್ಸ್, ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಇವತ್ತೇ ಟ್ರೈ ಮಾಡಿ. ಮನೆ ಆ ಕಡೆ ಈ ಕಡೆ ಇರೋ ವಸ್ತುನೇ ಯೂಸ್ ಮಾಡಿದ್ದೀನಿ, ಜಾಸ್ತಿ ಏನು ಅದು ಇದೆಲ್ಲ ಬಳಸಲಿಲ್ಲ. ಸೊ ಇವತ್ತೇ ಈ ಎಣ್ಣೆನ ಟ್ರೈ ಮಾಡಿ, ಹಾಗೆ ಹಚ್ಕೊಳ್ಳಿ ತಲೆಗೆ. ನಿಮಗೆ ಒಂದು 10ರಿಂದ 15 ದಿನದಲ್ಲಿ ಇದರ ಎಫೆಕ್ಟ್ ಗೊತ್ತಾಗುತ್ತೆ ಕ್ಲೀನಾಗಿ. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಸೊ ಐ ಹೋಪ್ ನಿಮಗೆ ಈ ಎಣ್ಣೆ ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ತೋರಿಸಿದ್ದು ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಹೇರ್ ಕೇರ್ ಅಥವಾ ಸ್ಕಿನ್ ಕೇರ್ ಅಥವಾ ಬೇರೆ ಯಾವುದಾದ್ರೂ ರೆಸಿಪಿ ವಿಡಿಯೋಸ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಮತ್ತೆ ಸಿಗೋಣ.